ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಮಾನವ ಹಕ್ಕುಗಳು ಎಂಬ ಅಧ್ಯಾಯದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡತಕ್ಕಂಥ ಅಂಶಗಳು ಅಂದರೆ ಮಾನವ ಹಕ್ಕುಗಳ ಅರ್ಥ ಮತ್ತು ಬೆಳವಣಿಗೆ, ಮಾನವ ಹಕ್ಕುಗಳ ಘೋಷಣೆ, ಮಾನವ ಹಕ್ಕುಗಳು ಮತ್ತು ಭಾರತದ ಸಂವಿಧಾನ, ಮಾನವ ಹಕ್ಕುಗಳ ಅನುಷ್ಠಾನ ಮಾರ್ಗಗಳು ಎಂಬ ವಿಷಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಮಾನವ ಹಕ್ಕುಗಳ ಪರಿಕಲ್ಪನೆ ನಾಗರಿಕತೆ ಬೆಳವಣಿಗೆಯೊಂದಿಗೆ ಬಂತು ಅಂತ. ಇದು ಮಾನವನ ಅಭಿವೃದ್ಧಿ, ಶಾಂತಿ, ಸಹಬಾಳ್ವೆ, ಜೀವನ ನಿರ್ವಹಣೆಗೆ ಅಗತ್ಯವಾಗಿರ್ತಕ್ಕಂಥದ್ದು. ಹಕ್ಕುಗಳು ಪ್ರಜಾಪ್ರಭುತ್ವ ರಾಷ್ಟ್ರದ ಆಧಾರ ಸ್ತಂಭಗಳಾಗಿದ್ದಾವೆ. ಅದರಲ್ಲಿ ಶ್ರೇಷ್ಠ ರಾಜಕೀಯ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ H.J. ಲಾಸ್ಕಿ ಅವರು ಒಂದು ರಾಷ್ಟ್ರವನ್ನ ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬೇಕು ಅಂತ ತಿಳಿಸಿದ್ದಾರೆ. ಮಾನವ ಹಕ್ಕುಗಳಿಂದ ಪ್ರತಿಯೊಬ್ಬರು ತಮ್ಮ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಉತ್ತಮ ಸಮಾಜ ನಿರ್ಮಾಣವಾಗಲಿಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ವಿಶ್ವಸಂಸ್ಥೆ ಏನು ಮಾಡ್ತಪ್ಪ ಅಂದರೆ ಈ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳುವಂಥ ಪ್ರತಿಯೊಂದು ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ಹೊಣೆಗಾರಿಕೆ ಆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ಹೊಣೆಗಾರಿಕೆ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಈ ಮಾನವ ಹಕ್ಕುಗಳು ಅಂದ್ರೆ ಏನು, ಅದರ ಅರ್ಥ ಏನು ಅಂತ, ಮಾನವ ಹಕ್ಕುಗಳ ಅರ್ಥ ಮತ್ತೆ ಅದರ ಬೆಳವಣಿಗೆ. ಇಲ್ಲಿ ಪ್ರತಿಯೊಬ್ಬನಿಗೂ ಸಹ ಪ್ರತಿಯೊಬ್ಬ ಮಾನವನು ಗೌರವ ಮತ್ತು ಘನತೆಯಿಂದ ಬದುಕಬೇಕು ಅಂತಂದ್ರೆ ಮಾನವ ಕೂಡ ಅಗತ್ಯವಾಗಿ ಬೇಕಾಗ್ತದೆ. ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾಗಿರ್ತಕ್ಕಂಥ ಅಂಶಗಳೇ ಮಾನವ ಹಕ್ಕುಗಳು. ಮಾನವ ಹಕ್ಕುಗಳನ್ನ ಮೂಲವನ್ನ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರಾಜ್ಯಗಳಾದ ಅಥೆನ್ಸ್ ಮತ್ತೆ ಸ್ಪಾರ್ಟ ಪಾಠಗಳಲ್ಲಿ ನಾವೇನ್ ಮಾಡ್ತೀವಿ, ಗುರುತಿಸಲಾಗುತ್ತೆ. ಇಲ್ಲಿ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅರಿಸ್ಟಾಟಲ್ ಇವರ ಚಿಂತನೆಗಳಲ್ಲಿ ರಾಜ್ಯ ಮತ್ತು ಜನತೆಯ ನಡುವಿನ ಸಂಬಂಧಗಳ ಬಗ್ಗೆ ವಿಶ್ಲೇಷಿಸುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕುಗಳನ್ನು ಕುರಿತು ಚರ್ಚಿತವಾಗಿ ಗುರುತಿಸ್ತೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ಮ್ಯಾಗ್ಮಾ ಕಾರ್ಟಾ ಇದು 1215ರಲ್ಲಿ ಮ್ಯಾಗ್ಮಾ ಕಾರ್ಟಾ 1215. ಮ್ಯಾಗ್ಮಾ ಕಾರ್ಟಾ ಅಥವಾ ಮಹಾಸನ್ನದ್ದು ಅಂತ ಕರೀತೀವಿ. ಇದು ಇಂಗ್ಲಿಷ್ ಸಂವಿಧಾನಿಕ ಕಾನೂನುಗಳ ರಚನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಐತಿಹಾಸಿಕ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸನ್ನದು.
ಕ್ರಿಸ್ತಶಕ 1215ರಲ್ಲಿ ಇಂಗ್ಲೆಂಡಿನ ರಾಜ ಜಾನ್ ಅಂತ, ಇಂಗ್ಲೆಂಡಿನ ರಾಜ ಯಾರು? ಜಾನ್ ಅಂತಕ್ಕಂಥವನು ಅನೇಕ ಪ್ರಾಚೀನ ನಿಯಮಗಳನ್ನ, ಸಂಪ್ರದಾಯಗಳನ್ನ ಇಲ್ಲಿ ಉಲ್ಲಂಘಿಸಿದ್ದಾರೆ. ಇದರಿಂದ ಪ್ರಜೆಗಳು ತಮ್ಮ ಹಕ್ಕುಗಳನ್ನು ನೀಡುವಂತೆ ಹೋರಾಟವನ್ನು ಮಾಡಿದರು. ಇದರ ಪರಿಣಾಮ ರಾಜನು ಮ್ಯಾಗ್ಮಾ ಕಾರ್ಟಾಗೆ ಸಹಿ ಹಾಕಿದ್ದ. ಇದರಿಂದ ಚರ್ಚು ಸರ್ಕಾರದ ಮಧ್ಯ ಪ್ರವೇಶಕ್ಕೆ ಮುಕ್ತವಾಗುತ್ತೆ. ಎಲ್ಲ ಪ್ರಜೆಗಳು ಸ್ವಂತ ಮತ್ತು ಪಿತ್ರಾರ್ಜಿತ ಆಸ್ತನ್ನು ಹೊಂದತಕ್ಕಂಥ ಹಕ್ಕನ್ನು ಹೊಂದತಕ್ಕಂಥದ್ದು. ಕಾನೂನಿನ ಮುಂದೆ ಎಲ್ಲರೂ ಸಹ ಸಮಾನತೆ ತತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು. ಮ್ಯಾಗ್ಮಾ ಕಾರ್ಟ ಆಧುನಿಕ ಪ್ರಜಾಪ್ರಭುತ್ವ ಬೆಳವಣಿಗೆಯಲ್ಲಿ ಒಂದು ಮಹತ್ವದ ಕಾನೂನಾತ್ಮಕ ದಾಖಲೆ. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಜಾನ್ ಲಾಕ್ ಮೊದಲ ಬಾರಿ ಏನ್ ಮಾಡಬೇಕು ಅಂದ್ರೆ ವ್ಯವಸ್ಥಿತವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಿದ. ಅವರ ಪ್ರಕಾರ ವ್ಯಕ್ತಿಗೆ ಹಕ್ಕುಗಳು ಯಾರಿಂದಲೂ ನೀಡಲ್ಪಟ್ಟವುಗಳಲ್ಲ. ಮತ್ತೆ ಹೆಂಗ್ ಬಂದ್ವು? ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ್ರೆ ಜೀವಿಸ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯ ಹಕ್ಕನ್ನು ಪಡೆದಿದ್ದಾನೆ. ಜೀವಿಸುವ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ಪಡೆದಿರ್ತಾರೆ. ಅದರಿಂದಾಗಿ ವ್ಯಕ್ತಿಯ ಹಕ್ಕುಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಯಿತು. ಇದಕ್ಕೆ ಪೂರಕವಾಗಿ 1688ರಲ್ಲಿ ಇಂಗ್ಲೆಂಡಿನಲ್ಲಿ ನಡೆದಂತಹ ರಕ್ತರಹಿತ ಕ್ರಾಂತಿ 1689ರಲ್ಲಿ ಇಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ, ಬಿಲ್ ಆಫ್ ರೈಟ್ಸ್ ಇದರಲ್ಲಿ ಮೊದಲ ಬಾರಿಗೆ ಶಾಸನ ರೂಪದಲ್ಲಿ ಮಾನವ ಹಕ್ಕುಗಳಿಗೆ ಭದ್ರತೆಯನ್ನು ನೀಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಜಾನ್ ಲಾಕ್ ರೂಸೋ ಮಾಂಟೆಸ್ಕೋ ಅಂತ, ಜಾನ್ ಲಾಕ್ ರೂಸೋ ಮಾಂಟೆಸ್ಕೋ ಇವರು ಚಿಂತಕರ ಚಿಂತನೆಗಳ ಪ್ರಭಾವದಿಂದ ಅಮೆರಿಕ ಮತ್ತು ಫ್ರಾನ್ಸ್ನಲ್ಲಿ ಕ್ರಾಂತಿಗಳು ನಡೆದವು. ಅಮೆರಿಕ ಮತ್ತೆ ಫ್ರಾನ್ಸ್ನಲ್ಲಿ ಈ ಕ್ರಾಂತಿಗಳು ನಡೆದಾಗ ಈ ಕ್ರಾಂತಿಗಳ ಪ್ರತಿಫಲವಾಗಿ ಅಮೆರಿಕ ಸ್ವತಂತ್ರ ಆಯಿತು, ಸ್ವತಂತ್ರದ ಘೋಷಣೆ ಆಯಿತು, ಅಮೆರಿಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. 1789ರಲ್ಲಿ ಫ್ರಾನ್ಸ್ನಲ್ಲಿಯ ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಯಿತು. ಇದರಿಂದ ಫ್ರಾನ್ಸ್ನಲ್ಲಿ ನಿರಂಕುಶ ಪ್ರಭುತ್ವವನ್ನು ತೆಗೆದುಹಾಕಲಾಯಿತು. ನಿರಂಕುಶ ಪ್ರಭುತ್ವ. ಈ ಅಮೆರಿಕ ಸಂವಿಧಾನದೊಂದಿಗೆ ತಿದ್ದುಪಡಿಯೊಂದಿಗೆ, ಮೊದಲ ತಿದ್ದುಪಡಿಯೊಂದಿಗೆ 15 ಡಿಸೆಂಬರ್ 1791, 15 ಡಿಸೆಂಬರ್ 1791ರಲ್ಲಿ ಮಾನವ ಹಕ್ಕುಗಳ ಪಟ್ಟಿಯನ್ನು ಅಮೆರಿಕ ಸಂವಿಧಾನಕ್ಕೆ ನಾವು ಸೇರ್ಪಡೆ ಮಾಡಲಾಯಿತು. 1789ರಲ್ಲಿ ಫ್ರಾನ್ಸಿನಲ್ಲಿಯ ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಯಿತು. ಇದರಿಂದ ಫ್ರಾನ್ಸ್ನಲ್ಲಿ ನಿರಂಕುಶ ಪ್ರಭುತ್ವವನ್ನು ತೆಗೆದುಹಾಕಲಾಯಿತು. ಹಾಗೂ ಮೊದಲ ಫ್ರೆಂಚ್ ಗಣರಾಜ್ಯ ಸ್ಥಾಪನೆ ಮಾಡಲಾಯಿತು. ಈ ಘೋಷಣೆ ಎಲ್ಲಾ ಪ್ರಜೆಗಳಿಗೂ ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ, ಭದ್ರತೆ, ಏನೇಳಿ ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ, ಭದ್ರತೆ ಇವರೆಲ್ಲ
ಕೊಡಲಿಕ್ಕೆ ಈ ಒಂದು ಇತ್ಯಾದಿ ಭರವಸೆಯನ್ನು ನೀಡಿತು. ಹೀಗೆ ಮಾನವ ಹಕ್ಕುಗಳ ಬೆಳವಣಿಗೆ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರದೆ ವಿಶ್ವ ಸ್ವರೂಪವನ್ನು ಹೊಂದಿತ್ತು. ಇದರಿಂದ ಮೊದಲ ಜಾಗತಿಕ ಮಹಾಯುದ್ಧದ ನಂತರ ಸ್ಥಾಪಿಸಲ್ಪಟ್ಟಂತ ರಾಷ್ಟ್ರಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಕರೆಯುತ್ತಾರೆ. ಈ ರಾಷ್ಟ್ರಸಂಘ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಸೂಚಿಯನ್ನು ಹೊಂದಿತ್ತು. ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಮಾನವ ಹಕ್ಕುಗಳ ಸಂರಕ್ಷಣೆ ಉದ್ದೇಶದಿಂದ ರೂಸ್ವೆಲ್ಟ್, ಸ್ಟಾಲಿನ್, ಚರ್ಚಿಲ್ ಅಂತ ಚರ್ಚಿಲ್ ಇವರು ಏನ್ ಮಾಡಿದ್ರು? ಇವರುಗಳ ಪ್ರಯತ್ನದಿಂದ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಇವರ ಪ್ರಯತ್ನದಿಂದ ಏನಾಯಿತು? ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯ ಪ್ರಸ್ತಾವನೆಯಲ್ಲಿ ಹೇಳಿರುವಂತೆ ವಿಶ್ವದ ಜನರಾದ ನಾವು ವಿನಾಶಕಾರಿ ಯುದ್ಧಗಳಿಂದ ನಮ್ಮ ಮುಂದಿನ ಮನುಕುಲದ ಪೀಳಿಗೆಯನ್ನು ಉಳಿಸುವುದಕ್ಕಾಗಿ ನಿಶ್ಚಯಿಸಿದ್ದೇವೆ. ಯುದ್ಧವು ನಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ದುಃಖಕ್ಕೆ ಎಳೆದೈತಿ ನಮ್ಮನ್ನ. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಆದ ಸಂದರ್ಭದಲ್ಲಿ. ಆದ್ದರಿಂದ ವಿಶ್ವಸಂಸ್ಥೆಯ ಸ್ಥಾಪನೆಯ ಮೂಲ ಉದ್ದೇಶ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಯಾವುದೇ ರೀತಿಯ ಮಾನವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ಏನ್ ಮಾಡಬೇಕು? ತಡೆಯಬೇಕು. ತಡೆಯುವ ಉದ್ದೇಶಕ್ಕೋಸ್ಕರವಾಗಿ ಈ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆ ಏನ್ ಮಾಡ್ತಪ್ಪ ಅಂತಂದ್ರೆ 1948 ಡಿಸೆಂಬರ್ 10 1948 ಡಿಸೆಂಬರ್ 10ರಂದು ಏನ್ ಮಾಡ್ತು? ಈ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಕುರಿತು ಕಡ್ಡಾಯವಾಗಿ ಪ್ರತಿಯೊಂದು ರಾಷ್ಟ್ರಗಳು ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನ 1948 ಡಿಸೆಂಬರ್ 10ರಂದು ಮಾಡಲಾಯಿತು. ಈ ಮಾನವ ಹಕ್ಕುಗಳು ಮತ್ತು ಸಂವಿಧಾನ ಮಾನವ ಹಕ್ಕುಗಳಿಗೂ ಮತ್ತು ಸಂವಿಧಾನಕ್ಕೂ ಏನು ಸಂಬಂಧ ಅಂತ ಇಲ್ಲಿ ವಿಶ್ವಸಂಸ್ಥೆ ಘೋಷಿಸತಕ್ಕಂಥ ಮಾನವ ಹಕ್ಕುಗಳ ಅಂಶವನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆ ಹಾಗೂ ಮೂಲಭೂತ ಹಕ್ಕುಗಳನ್ನು ನಾವು ಮಾಡಿದ್ವಿ, ತಿಳಿಸಿದೀವಿ. ಈ ಒಂದು ಪ್ರಸ್ತಾವನೆಯಲ್ಲಿ ಏನಪ್ಪಾ ಅಂತಂದ್ರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ಬಗ್ಗೆ ತಿಳಿಸಲಾಗಿದೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಸಂವಿಧಾನದಲ್ಲಿ 12ರಿಂದ 35ರ ಅಡಿಯಲ್ಲಿ 12ರಿಂದ 35ರ ಅಡಿಯಲ್ಲಿ
ತಿಳಿಸಲಾಗಿತ್ತು. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು. ಮೂಲಭೂತ ಹಕ್ಕುಗಳು ಎಷ್ಟು? 7. ಈ 1978ರಲ್ಲಿ 44ನೇ ತಿದ್ದುಪಡಿ ಮಾಡಿತು. 1978ರಲ್ಲಿ 44ನೇ ತಿದ್ದುಪಡಿ ಮೂಲಕವಾಗಿ ಒಂದು ಹಕ್ಕನ್ನು ತೆಗೆದುಹಾಕಲಾಗಿದೆ. ಅದು ಆಸ್ತಿ ಹಕ್ಕು ಮೂಲಭೂತ ಹಕ್ಕಲ್ಲ. ಅದು ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಮೂಲಭೂತ ಹಕ್ಕು ಅಲ್ಲ, ತೆಗೆದುಹಾಕಲಾಯಿತು. ಭಾಗದಿಂದ ಸಂವಿಧಾನದ ವಿಧಿ 300A ಅಡಿಯಲ್ಲಿ ಶಾಸನೀಯವಾಗಿ ಹಕ್ಕಾಗಿ ಸೇರ್ಪಡೆ ಮಾಡಲಾಯಿತು. ಇದರಿಂದಾಗಿ ಪ್ರಸ್ತುತ ಇರತಕ್ಕಂಥ ಹಕ್ಕುಗಳು ಎಷ್ಟಪ್ಪ ಅಂದ್ರೆ 6 ಹಕ್ಕುಗಳು. ಪ್ರಸ್ತುತ ಇರತಕ್ಕಂಥ ಹಕ್ಕುಗಳು 6. ಈ ಒಂದು 6 ಹಕ್ಕುಗಳು ಯಾಪ ಅಂತಂದ್ರೆ ಸಮಾನತೆ ಹಕ್ಕು, ಸಮಾನತೆ ಹಕ್ಕು, ನಂತರ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಸಂವಿಧಾನಬದ್ಧ ಹಕ್ಕು, ಮತ್ತೆ ಈ ಒಂದು ಸಂವಿಧಾನ ಪರ್ಯಾಯ ಹಕ್ಕು, ಮತ್ತೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಸ್ವತಂತ್ರದ ಹಕ್ಕು, ಇವೆಲ್ಲ ಈ 6 ಹಕ್ಕುಗಳನ್ನು ನಾವು ಕಾಣ್ತೇವೆ. ಇಲ್ಲಿ ಮಾನವ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ಸಂಬಂಧ ಏನು ಹೇಳಿ? ಮಾನವ ಹಕ್ಕಿಗೆ ಮೂಲಭೂತ ಹಕ್ಕಿಗೆ ಇರತಕ್ಕಂಥ ಸಂಬಂಧ ಏನು? ಸಂಬಂಧ, ವ್ಯತ್ಯಾಸ ಏನು? ಮಾನವ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿರುತ್ತವೆ ಹಾಗೂ ವಿಶಾಲವಾಗಿರುತ್ತದೆ. ಪ್ರಕೃತಿದತ್ತವಾಗಿ ಮಾನವನಿಗೆ ದೊರೆತವಾಗಿರುತ್ತವೆ. ಇವುಗಳು ಮಾನವನ ಜನತೆ ಗೌರವಗಳನ್ನ ಹೆಚ್ಚಿಸುತ್ತವೆ. ಇವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯದ ನಿರ್ದಿಷ್ಟ ರಕ್ಷಣೆ ಇರುವುದಿಲ್ಲ. ನಿರ್ದಿಷ್ಟ ರಕ್ಷಣೆ ಇರುವುದಿಲ್ಲ. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿರುತ್ತವೆ. ಯಾವುದು? ಮೂಲಭೂತ ಹಕ್ಕುಗಳು. ಈ ಒಂದು ಸಂವಿಧಾನ ರಕ್ಷಣೆ ಮಾಡ್ತವೆ. ಮತ್ತೆ ಇವುಗಳ ಉಲ್ಲಂಘನೆಯಾದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಇದು ಆಕೃತ ರಿಟ್ಟನ್ನು ಹೊರಡಿಸುವ ಮೂಲಕ ಇವುಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತವೆ. ಇವುಗಳು ನಿರ್ದಿಷ್ಟವಾಗಿದ್ದು ಸಂವಿಧಾನದಿಂದ ನೀಡಲ್ಪಟ್ಟಿರತಕ್ಕಂಥ ಹಕ್ಕುಗಳಾಗಿರ್ತವೆ. ಹಾಗಾಗಿ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗಳು ಯಾವ್ಯಾವು? ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕು ಅಂದ್ರೆ ಅವನ್ನ ಸಂರಕ್ಷಣೆ ಮಾಡತಕ್ಕಂಥ ಸಂಸ್ಥೆಗಳು ಯಾವುವು ಅಂತ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗಳು. ಇಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ 1946ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯನ್ನು ನಡೆಸಿ ಪ್ರತಿಯೊಂದು ರಾಷ್ಟ್ರವು ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿರಲೇಬೇಕು ಎಂದು ನಿರ್ದೇಶನವನ್ನು ಕೊಟ್ಟು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿ ಇದಕ್ಕೆ ಪೂರ್ವಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಚನೆ ಮಾಡಿ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಇವತ್ತು ಸ್ಥಾಪಿಸಲಾಗಿದೆ. ಅದರಲ್ಲಿ ಬದಲಾಗಿರತಕ್ಕಂಥ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ.
ಹಕ್ಕುಗಳ ಆಯೋಗ ಶಾಸನಾತ್ಮಕ ಸಂಸ್ಥೆ. ಇದು 1993ರಲ್ಲಿ ಸಂಸತ್ತಿನ ಶಾಸನದ ಮೂಲಕ ಇದು ರಚನೆಯಾಗಿದೆ. ಇದು ಒಬ್ಬ ಅಧ್ಯಕ್ಷರು ಮತ್ತೆ 4 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಸೇವೆಯಲ್ಲಿರುವ ಅಥವಾ ನಿವೃತ್ತಿಯಾಗಿರ್ತಕ್ಕಂಥ ನ್ಯಾಯಾಧೀಶರಾಗಿರಬೇಕು ಅಧ್ಯಕ್ಷ ಆಗ್ತಕ್ಕಂಥವ್ರು. ಇಲ್ಲಿ ಉಚ್ಚ ನ್ಯಾಯಾಲಯ ನಿವೃತ್ತ ಅಥವಾ ಸೇವೆಯಲ್ಲಿರ್ತಕ್ಕಂಥ ನ್ಯಾಯಾಧೀಶರಾಗಿರಬೇಕು ಮತ್ತು 2 ಸದಸ್ಯರು ಮಾನವ ಹಕ್ಕುಗಳ ಪ್ರಾಯೋಗಿಕ ಅಥವಾ ವಿಶೇಷ ಜ್ಞಾನವನ್ನು ಹೊಂದಿರಬೇಕು. ಮತ್ತೆ ಈ ಆಯೋಗವು 4 ಪದವಿಯುತ ಸದಸ್ಯರುಗಳನ್ನ ಒಳಗೊಂಡಿದೆ. ಇದರಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಆಯ್ತಾ? ಇವರ ಅಧಿಕಾರ 5 ವರ್ಷ ಅಥವಾ 70 ವರ್ಷಗಳನ್ನು ಹೊಂದಿರುವವರಿಗೆ ಇವುಗಳಲ್ಲಿ ಪ್ರಥಮವಾಗಿರುವುದನ್ನ ನಾವು ಪರಿಗಣಿಸ್ತೀವಿ. ಇವರು ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತಹ ಸಂಬಳ ಭತ್ಯೆ ಸೌಲಭ್ಯಗಳನ್ನು ಪಡೆದರೆ ಈ ಆಯೋಗ ನಿಷ್ಪಕ್ಷಪಾತವಾಗಿ, ಸ್ವತಂತ್ರವಾಗಿ, ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಗಳನ್ನು ನೀಡಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಇಲ್ಲಿ ಮಾನವ ಹಕ್ಕುಗಳ ಕಾಯ್ದೆ 1993ರ ರಾಜ್ಯಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಲಾಗಿದ್ದು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರಣೆಯನ್ನ ಮಾಡುತ್ತೆ. ಅಂತ ಏನಾದರೂ ಉಲ್ಲಂಘನೆ ಆದರೆ ಇಲ್ಲೂ ಒಬ್ಬ ಅಧ್ಯಕ್ಷರು, 2 ಸದಸ್ಯರಿರ್ತಾರೆ. ಅಧ್ಯಕ್ಷರು ಉಚ್ಚ ನ್ಯಾಯಾಲಯ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಸದಸ್ಯರು ಉಚ್ಚ ನ್ಯಾಯಾಲಯದ ಸೇವೆಯಲ್ಲಿರುವ ನಿವೃತ್ತಿ ಹೊಂದಿರತಕ್ಕಂಥ ನ್ಯಾಯಾಧೀಶರು ಆಗಿರಬಹುದು ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಕನಿಷ್ಠ 7 ವರ್ಷಗಳು ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದ್ರೆ ಇವರನ್ನ ನಾವು ರಾಜ್ಯಪಾಲರು ನೇಮಕ ಮಾಡತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ಆಯೋಗ 2003ರಲ್ಲಿ ಭಾರತ ಸಂವಿಧಾನದ ವಿಧಿ 338ನೇ ವಿಧಿ 89ನೇ ಕಾಯ್ದೆಯ ಪ್ರಕಾರ 89ರ ಕಾಯ್ದೆಯ ಪ್ರಕಾರ ಪರಿಶಿಷ್ಟ ಜಾತಿ ಪಂಗಡಗಳ ಆಯೋಗಗಳನ್ನು ಪ್ರತ್ಯೇಕ ಮಾಡಲಾಯಿತು. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗವನ್ನು ರಚನೆ ಮಾಡಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇಲ್ಲಿ ಒಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು, 3 ಸದಸ್ಯರುಗಳು ಇರ್ತಾರೆ. ಇವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಪರಿಶಿಷ್ಟ ಜಾತಿ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಆದರೆ ಅದರ ತಡೆಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳತಕ್ಕಂಥದ್ದು ಹಾಗೂ ವ್ಯಕ್ತಿಗಳ ಮೇಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳನ್ನ ಗುರುತಿಸಿ ಅವರಿಗೆ ಅಗತ್ಯ ನೆರವನ್ನು ನೀಡತಕ್ಕಂಥದ್ದು. ಈ ಆಯೋಗ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸುವಂತಹ ಯೋಜನೆಗಳಿಗೆ ಅಗತ್ಯವಿರತಕ್ಕಂಥ ಮಾಹಿತಿಯನ್ನ ಇದು ಒದಗಿಸುತ್ತೆ. ನಂತರ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ 2003ರಲ್ಲಿ ಭಾರತ ಸಂವಿಧಾನ 89ನೇ ತಿದ್ದುಪಡಿ ಪ್ರಕಾರವಾಗಿ ರಾಷ್ಟ್ರೀಯ ಪರಿಶಿಷ್ಟ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಸಹಾಯಕ ಸದಸ್ಯರುಗಳನ್ನ ಇಲ್ಲಿ ಒಳಗೊಂಡಿರುತ್ತೆ. ಇವರುಗಳಲ್ಲಿ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಈ ಆಯೋಗ ಪರಿಶಿಷ್ಟ ಜಾತಿ ಆಯೋಗದಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ನಂತರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ
ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಇಲ್ಲಿ 1993ರಲ್ಲಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಒಬ್ಬ ಅಧ್ಯಕ್ಷರು 4 ಸದಸ್ಯರನ್ನು ಒಳಗೊಂಡಿರುತ್ತೆ. ಈ ಆಯೋಗ ಹಿಂದುಳಿದ ವರ್ಗಗಳ ಹಕ್ಕುಗಳ ಸಂರಕ್ಷಣೆಯ ಹೊಣೆಯನ್ನು ಸಹ ಹೊಂದಿದೆ ಹೇಳಬಹುದು. ನಂತರ ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗ ಇಲ್ಲಿ ಮಹಿಳೆಯರ ಹಕ್ಕುಗಳನ್ನ ಸಂರಕ್ಷಣೆ ಮಾಡತಕ್ಕಂಥ ಉದ್ದೇಶದಿಂದ 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಜಾರಿಗೆ ತರಲಾಯಿತು. 1990ರಲ್ಲಿ ಇದು ಒಬ್ಬ ಅಧ್ಯಕ್ಷರು ಹಾಗೂ 5 ಸದಸ್ಯರುಗಳನ್ನು ಹೊಂದಿರುತ್ತೆ. ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ನೀಡಿರತಕ್ಕಂಥ ಕಾನೂನಿನ ರಕ್ಷಣೋಪಾಯಗಳ ಕುರಿತು ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಮತ್ತೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಸ್ಥಾನಮಾನಗಳನ್ನು ಪರಿಶೀಲಿಸತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತೆ. ನಂತರ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ. ಇಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ಉದ್ದೇಶದಿಂದ 1992ರಲ್ಲಿ ಈ ಒಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚನೆ ಮಾಡ್ತಾ ಇತ್ತು. ಯಾವಾಗ 1992ರಲ್ಲಿ ಇಲ್ಲಿ ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು, 5 ಜನ ಸದಸ್ಯರುಗಳನ್ನು ಒಳಗೊಂಡಿರುತ್ತೆ. 6 ಧಾರ್ಮಿಕ ಸಮುದಾಯಗಳಾಗಿರ್ತಕ್ಕಂಥ ಮುಸ್ಲಿಮರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಜೈನರನ್ನ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಲಾಗಿದೆ. ಈ ಸಮುದಾಯಗಳ ಅಭಿವೃದ್ಧಿ ಮೌಲ್ಯಮಾಪನ ಮಾಡತಕ್ಕಂಥದ್ದು ಮತ್ತು ರಕ್ಷಣೆಗೆ ಅಗತ್ಯವಿರತಕ್ಕಂಥ ಕ್ರಮಗಳನ್ನು ಕೈಗೊಳ್ಳತಕ್ಕಂಥದ್ದು ಮತ್ತು ಅಭಿವೃದ್ಧಿಯನ್ನು ಮಾಪನ ಮಾಡ್ತಕ್ಕಂಥದ್ದು ಮತ್ತು ರಕ್ಷಣೆಗೆ ಅಗತ್ಯವಿರತಕ್ಕಂಥ ಕ್ರಮಗಳನ್ನು ಕೈಗೊಳ್ಳುವುದು ಮುಂತಾದ ಕಾರ್ಯಗಳನ್ನು ನಿರ್ವಹಣೆ ಮಾಡುತ್ತೆ. ನಂತರ ಕೊನೆಯದಾಗಿ ಯಾರಪ್ಪ ಅಂತಂದ್ರೆ ಮಾಹಿತಿ ಹಕ್ಕು ಆಯೋಗ. ಮಾಹಿತಿ ಹಕ್ಕು ಈ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಜಾರಿಗೆ ಬಂತು. 2005ರಲ್ಲಿ ಜಾರಿಗೆ ಬಂತು. ಈ ಕಾಯ್ದೆ ಮುಖ್ಯ ಉದ್ದೇಶ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ತರತಕ್ಕಂಥದ್ದು, ಸರ್ಕಾರವನ್ನ ಪ್ರಜೆಗಳಿಗೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮಾಡೋದು, ಜನಸಾಮಾನ್ಯರಿಗೆ ಒಂದು ಅರ್ಜಿಯ ಮೂಲಕ ಸರ್ಕಾರದಿಂದ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥ ಅವಕಾಶವನ್ನ ಈ ಕಾಯ್ದೆ ಮಾಡಿದಪ್ಪ ಅಂದ್ರೆ ಒದಗಿಸಿ ಕೊಟ್ಟಿದೆ. ಈ ಸಂಬಂಧಪಟ್ಟಂತ ಅಧಿಕಾರಿಯು ಮಾಹಿತಿಯನ್ನು ಬಯಸಿದರೆ ಮಾಹಿತಿಯನ್ನು ಸಲ್ಲಿಸಿದಂತಹ 30 ದಿನವಸದೊಳಗೆ ಅದನ್ನು ಅವರಿಗೆ ರವಾನಿಸಬೇಕಾಗುತ್ತೆ. ಜೀವನ ಮತ್ತು ಸ್ವತಂತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ 48 ಗಂಟೆಗಳೊಳಗೆ ಇರಬೇಕಾಗುತ್ತೆ. ಆದ್ಯಾಗೂ ವ್ಯಕ್ತಿ ಬಯಸಿದಂತಹ ಮಾಹಿತಿಯು ರಕ್ಷಣೆ, ಭದ್ರತೆ, ಐಕ್ಯತೆಗಳಿಗೆ ಸಂಬಂಧಪಟ್ಟಿದ್ರೆ ಸರ್ಕಾರ ಮಾಹಿತಿ ನೀಡುವುದನ್ನು ತಿರಸ್ಕಾರವನ್ನು ಮಾಡಬಹುದು. ಈ ರೀತಿಯಾಗಿ ವಿದ್ಯಾರ್ಥಿಗಳಿವರೆಗೂ ಸಹ ನೀವು ಈ ಒಂದು ಮಾನವ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ. ಎಲ್ಲರಿಗೂ ಸಹ ಧನ್ಯವಾದ. ಹಾಗಾದ್ರೆ ಇನ್ನು ಮಾನವ ಹಕ್ಕುಗಳ ಘೋಷಣೆ ಯಾವಾಗ ಆಯಿತು? ಮಾನವ ಹಕ್ಕುಗಳ ಘೋಷಣೆ ಡಿಸೆಂಬರ್ 10, 1948. ಈ ಮ್ಯಾಗ್ಮಾ ಕಾರ್ಟಾಕ್ಕೆ ಯಾವ ರಾಜ ಸಹಿಯನ್ನ ಹಾಕಿದ ಅಂತ. ಮ್ಯಾಗ್ಮಾ ಕಾರ್ಟಾಕ್ಕೆ ಸಹಿ ಹಾಕ್ತಕ್ಕಂಥವ್ರು ಯಾರು? ಆ ಒಂದು ಸಂದರ್ಭಕ್ಕೆ ಈ ಒಂದು ಇಂಗ್ಲೆಂಡಿನ ರಾಜನಾಗಿದ್ದಂತಹ ಜಾನ್, ಇಂಗ್ಲೆಂಡಿನ ರಾಜರಾಗಿದ್ರು ಜಾನ್ ಅಂತಕ್ಕಂಥವನು ಈ ಒಂದು ಮ್ಯಾಗ್ಮಾ ಕಾರ್ಟಾಕ್ಕೆ ಸಹಿ ಹಾಕಿದ.
ನಂತರ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ? ಪ್ರಸ್ತುತ ಈಗ 6 ಮೂಲಭೂತ ಹಕ್ಕುಗಳು. ಯಾವ್ಯಾವುದು? ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಶೈಕ್ಷಣಿಕ ವಿರುದ್ಧ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಸಂವಿಧಾನ ಬದ್ಧ ಅಥವಾ ಪರಿಣಾತ್ಮಕ ಹಕ್ಕನ್ನ ಹೊಂದಿದವೆ. ಈಗ ಆಸ್ತಿ ಹಕ್ಕು ಅದನ್ನ ನಾವು 73ರ ತಿದ್ದುಪಡಿ ಮೂಲಕವಾಗಿ ಅದನ್ನು ಮಾಡಿದರೆ ತೆಗೆದುಹಾಕಲಾಗಿದೆ. ಇಷ್ಟು ಇವತ್ತಿನ ಈ ಮಾನವ ಹಕ್ಕುಗಳು ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಎಲ್ಲರಿಗೂ ಉತ್ತಮವಾಗಿ ತಿಳ್ಕೊಂಡಿದ್ದೀರಿ. ಎಲ್ಲರಿಗೂ ಧನ್ಯವಾದ.